ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಉಳಿದಿರುವ ಚಪಾತಿಯಿಂದ ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ರೀ. ಟೇಸ್ಟ್ನೂ ಆಗಿರ್ತಾವೆ, ಹೆಲ್ದಿನೂ ಆಗಿರ್ತಾವೆ, ಚಪಾತಿನೂ ವೇಸ್ಟ್ ಆಗೋಲ್ಲ. ಈ ಥರ ಚಪಾತಿಯಿಂದ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ರೀ. ನಾವು ಭಾಳ ಸೂಪರ್ ಇರ್ತದೆ ರೀ ಇದು ಸ್ನ್ಯಾಕ್ಸ್. ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿರಿ. ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೋತೀನಿ, ಸ್ವಲ್ಪ ಶುಂಠಿ ಹಾಕ್ಕೋತೀನಿ ರೀ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಇದು ಮಿಕ್ಸಿ ಮಾಡ್ಕೋತೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರುಚಿಗೆ, ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ರೀ. ಮಿಕ್ಸಿ ಮಾಡ್ಕೊಂಡೆ ನೋಡಿರಿ. ಈ ಥರ ತರಿಯಾಗಿ ರುಬ್ಕೋಬೇಕು ರೀ ಇದು. ಈಗ 1 ಕಪ್ ಕಡಲೆ ಹಿಟ್ಟು ತೊಗೋತೀನಿ ರೀ. ಈಗೇನು ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ ಇದು ಹಾಕ್ಕೋತೀನಿ ರೀ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಶುಂಠಿ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡದು ಒಂದು ಅರ್ಧ ಸ್ಪೂನ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತೀನಿ, ಒಂದು ಚಿಟಿಕೆ ಅರಿಶಿನ ಹಾಕ್ಕೋತೀನಿ ರೀ. ಅಜ್ವೇನ ಸ್ವಲ್ಪ ಈ ಥರ ತಿಕ್ಕಿ ಹಾಕಿದೆವು ಅಂದ್ರೆ ಟೇಸ್ಟ್ ಚೆಂದ ಬರ್ತದೆ ರೀ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೋಬೇಕ್ರಿ. ಇದು ಭಾಳ ಸೂಪರ್ ಆಗ್ತದೆ ರೀ. ಯಾವುದೋ ಒಂದು ಬೇಕ್ರಿದಿಂದ ತಂದದ್ದು ಸ್ನ್ಯಾಕ್ಸ್ ಅದಪ್ಪ ಇದು ಅನಿಸ್ತದೆ, ಅಷ್ಟು ಸೂಪರ್ ಆಗ್ತದೆ ರೀ. ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಅಷ್ಟು ಸೂಪರ್ ಇರ್ತದೆ ರೀ. ಈ ಥರ ಆಗ್ಬೇಕು ನೋಡಿರಿ. ಭಾಳ ತೆಳ್ಳಗೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು ರೀ. ಇಷ್ಟಾದ್ರೆ ಸಾಕು ನೋಡಿರಿ. ಇದು ರೆಡಿ ಆಗ್ಯದ ರೀ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಮೊದಲೇ ಹಾಕಿದೇವ್ರಿ. ಈಗ ಮಿಕ್ಸಿಗೆ ಹಾಕಾಗ ಸ್ವಲ್ಪ ಮ್ಯಾಗ ಹಾಕತ್ತೀನಿ ರೀ. ಈಗ 3 ಚಪಾತಿ ತೊಗೊಂಡಿನಿ ರೀ. ಒಂದು ಚಪಾತಿಗೆ ಇದೆಲ್ಲ ಈಗ ಪ್ಲೇಟಿಂದ ರೆಡಿ ಮಾಡಿಟ್ಟಿನಲ್ಲ ರೀ, ಇದೆಲ್ಲ ಚಪಾತಿಗೆ ಹಚ್ಕೋತೀನಿ. ಈಗ ಎಲ್ಲ ಕಡೆ ಹಚ್ಕೋಬೇಕು ರೀ. ಸ್ವಲ್ಪ ದಿಪ್ಪೆ ಹಚ್ಚಬೇಕು, ಭಾಳ ಟೇಸ್ಟ್ ಆಗ್ತದೆ ರೀ ಈ ಥರ ಮಾಡಿದೆವು ಅಂದ್ರೆ. ಈಗೆಲ್ಲ ಒಂದು ಚಪಾತಿಗೆ ಹಚ್ಚಿ ನೋಡಿರಿ ಈ ಥರ. ಇದ್ರ ಮ್ಯಾಗೆ ಇನ್ನೂ ಒಂದು ಚಪಾತಿ ಇಡ್ತೀನಿ ರೀ ನಾನು. ಅದ್ರ ಮ್ಯಾಗೆ ಇಡಬೇಕು ರೀ. ಇದಕ್ಕೂ ಇದೇನು ಕಡ್ಲೆ ಹಿಟ್ಟಿನ ಬ್ಯಾಟರ್ ಮಾಡಿಟ್ಟಿನಲ್ಲ ರೀ, ಅದು ಹಚ್ಕೋತೀನಿ ರೀ. ದಿಪ್ಪಾಗಿ ಹಚ್ಬೇಕ್ರಿ. ಒಂದು ಸ್ವಲ್ಪ ಭಾಳ ಲೇಯರ್ನೂ ಆತವ್ರಿ. ಟೇಸ್ಟ್ನೂ ಭಾರಿ ಆತವ್ರಿ. ಭಾಳ ಸೂಪರ್ ಆಗ್ತದೆ ರೀ ಟೇಸ್ಟ್. ಉಳ್ದಿದ್ರು ಬೆಳಗ್ಗೆ ಮಾಡಿದ್ದು ಚಪಾತಿ ಉಳ್ದಿದ್ರಿ. ಇದು ಏನು ಮಾಡ್ಲಪ್ಪ ಚಪಾತಿ ಈಗ ಮತ್ತೆ ಯಾರೋ ತಿನ್ನಲ್ಲ ಅಂತೇಳಿ ಈ ಥರ ಮಾಡೀನಿ ರೀ. ನಾ ಭಾಳ ಸೂಪರ್ ಆಗ್ಯದ್ರಿ ಇದು. ಈಗ 2 ಚಪಾತಿಗೆ ಹಚ್ಚಿ ಮ್ಯಾಗ ಒಂದು ಚಪಾತಿ ಇಡ್ತೀನಿ ರೀ. ಈ ಥರ 3 ಚಪಾತಿಯಿಂದ ಮಾಡತ್ತೀನಿ ರೀ ನಾನು. ಈಗ ಒಂದು ಪಾತ್ರೆ ಒಳಗೆ ನೀರು ಇಟ್ಟಿದ್ದ ಕುದಿಲತ್ತವ್ರಿ. ಇದು ಸ್ಟೀಮ್ ಮಾಡ್ಬೇಕ್ರಿ. ಈಗ ಇದು ಸ್ಟೀಮ್ ಆಗ್ಬೇಕ್ರಿ. ಒಂದು 10 ನಿಮಿಷ ಇಟ್ಟು ಒಂದು 10 ನಿಮಿಷ ಬಿಡ್ತೀನಿ ರೀ. ಈಗ ಈ ಥರ ಸ್ಟೀಮ್ ಆಗ್ಯದ ನೋಡ್ರಿ. ಈಗ 10 ನಿಮಿಷ ಆಗ್ಯದ. ಅದು ಕಡ್ಲೆ ಹಿಟ್ಟೇನು ಬ್ಯಾಟರ್ ಮಾಡಿ ಹಚ್ಚಿರ್ತೀವಲ್ಲ ಅದು ಗಟ್ಟಿಯಾಗಿರ್ತದೆ ರೀ. ಚಪಾತಿ ಅದಕ್ಕೆಲ್ಲ ಅಂಟ್ಕೊಂಡಿರ್ತದೆ ರೀ. ಈ ಥರ ರೆಡಿ ಆಗ್ಯದ ನೋಡ್ರಿ ಚಪಾತಿ. ಇದು ಕಟ್ ಮಾಡ್ಕೋಬೇಕ್ರಿ. ನಮ್ಗೆ ಯಾವ ಸೇಪ್ ಬೇಕು ಆ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳತ್ತೀನಿ ರೀ. ನಿಮ್ಗೆ ಯಾವ ಸೇಪ್ ಇಷ್ಟ ಆಗ್ತದೆ ಆ ಥರ ಕಟ್ ಮಾಡ್ಕೋಬೇಕು. ಇದು ಭಾಳ ಸೂಪರ್ ಆಗ್ತದೆ ರೀ. ಇದು ಏನೋ ಬೇಕ್ರಿ ಒಂದು ಹೊಸದೊಂದು ಸ್ನ್ಯಾಕ್ಸ್ ಅದಪ್ಪ ಅನ್ನಿಸ್ತದೆ ನೋಡ್ರಿ. ಅಷ್ಟು ಟೇಸ್ಟ್ ಆಗ್ತದೆ ರೀ. ನಾವು ಚಪಾತಿಲಿಂದ ಮಾಡಿದ್ದೇವೆ ಅನ್ನೋದು ಗೊತ್ತೇ ಆಗಲ್ಲ ರೀ. ಅಷ್ಟು ಸೂಪರ್ ಆಗ್ತದೆ ರೀ ಟೇಸ್ಟ್. ಈ ಥರ ಎಲ್ಲ ಕಟ್ ಮಾಡ್ಕೊಂಡಿನಿ ರೀ. ಈಗ ಕೋಟಿಂಗ್ ಮಾಡ್ಲಿಕ್ಕೆ 1-2 ಸ್ಪೂನ್ ಕಡ್ಲೆ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ. ಇದು ಕೋಟಿಂಗ್ ಮಾಡೋಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ರೀ. ಅದು ಈಗೇನು ಚಪಾತಿ ಸ್ಟೀಮ್ ಮಾಡಿಟ್ಟಿದ್ವಲ್ಲ ರೀ, ಅದು ಸ್ಟೀಮ್ ಮಾಡೋ ಚಪಾತಿ ಕೋಟಿಂಗ್ ಮಾಡಿ ಎಣ್ಣೆಗೆ ಫ್ರೈ ಮಾಡ್ಬೇಕ್ರಿ. ಈಗ ಎಣ್ಣೆ ಬಿಸಿಗಿಟ್ಟಿನ ಕಡೆ ಎಣ್ಣೆ ಕಾದದ್ರಿ. ಈ ಥರ ಒಂದೊಂದು ಪೀಸ್ ತೊಗೊಂಡು ಎಣ್ಣೆಗೆ ಬಿಡ್ತೀನಿ ನೋಡ್ರಿ. ಇದು ಎಣ್ಣೆಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಸ್ನ್ಯಾಕ್ಸ್ ಮಾಡಿ ಇದಕ್ಕೆ ಏನು ಹೆಸರು ಇಡ್ತೀರಿ ನೀವೇ ಇಟ್ಟು ಕಮೆಂಟ್ ಮಾಡಿರಿ. ಅಷ್ಟು ಸೂಪರ್ ಆಗ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ಎಲ್ಲ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ. ಚಪಾತಿ ಉಳ್ದದ್ದು ಚಪಾತಿನೂ ವೇಸ್ಟ್ ಆಗಲ್ಲ. ಯಾರು ತಿನ್ನಲಾರ್ದವರೆಲ್ಲ ಇಷ್ಟಪಟ್ಟು ತಿಂತಾರೆ ಇದು ಸ್ನ್ಯಾಕ್ಸ್. ಅಷ್ಟು ರುಚಿ ಆಗ್ತದೆ ರೀ ಇದು. 2 ಸೈಡ ತಿರುಗಿಸಿ ಫ್ರೈ ಮಾಡ್ಕೊಂಡಿನಿ ರೀ. ಎಷ್ಟು ಚೆಂದಾಗ್ಯಾವ.
ಇದು ಮಾಡೋಕೆ ಜಾಸ್ತಿ ಟೈಮ್ನೂ ಹತ್ತಲ್ಲ ರೀ, ಒಂದು 20 ನಿಮಿಷದಾಗ ಮಾಡ್ಕೋಬೋದು. ಈ ಸ್ನ್ಯಾಕ್ಸ್ ನಿಮ್ಗೆ ಚಪಾತಿ ಏನು ಮಾಡಿದ್ವಿ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟು ಸೂಪರ್ ಆಗ್ತದೆ. ಕ್ರಿಸ್ಪ್ನೂ ಆಗ್ತದೆ, ಲೇಯರ್ನೂ ಆಗ್ತದೆ, ತಿನ್ನಕ್ಕೆ ಭಾಳ ಟೇಸ್ಟಿ ಆಗ್ತದೆ. ಒಟ್ಟು ಚಪಾತಿ ಮಾಡ್ಯಾರದು ಗೊತ್ತೇ ಆಗಲ್ಲ, ಅಷ್ಟು ಸೂಪರ್ ಆಗ್ತದೆ ಟೇಸ್ಟ್. ಇಷ್ಟ ಇದ್ರೆ ಸಾಸ್ ತಿಂದು ಟೇಸ್ಟ್ ಮಾಡಿ ನೋಡ್ರಿ, ಭಾಳ ಸೂಪರ್ ಆಗ್ತದೆ. ಬೇಕಾದ್ರೆ ಹಾಗೇನೂ ತಿನ್ಬೋದು, ಅದು ಸಾಸ್ನು ಹಾಕ್ತಾರೆ, ಭಾಳ ಸೂಪರ್ ಆಗ್ತದೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.